ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹಸಿ ಬಟಾಣಿಯನ್ನು ತುಂಬ ದಿನಗಳ ಕಾಲ ಯಾವ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತೇಳಿ ನೋಡೋಣ. ಸೀಸನ್ ಇರುವಾಗ ನಮಗೆ ಕಡಿಮೆ ರೇಟಿಗೇ ಸಿಗುತ್ತೆ. ಅಂಥ ಟೈಮಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ತಗೊಂಡು ಇದನ್ನು ನಾವು ಸುಲಿದು ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಿ ನಾನು ಒಂದು 4 kg ಬಟಾಣಿಯನ್ನು ಸುಲಿದು ಇಟ್ಕೊಂಡಿದ್ದೀನಿ. ಸುಲಿಯುವಾಗ ಎಳೆದನ್ನು ಸಪ್ರೇಟ್ ಮಾಡ್ಕೋಬೇಕು, ಬಲ್ತಿರೋದನ್ನು ಮಾತ್ರ ನಾವು ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಇವಾಗ ಈ ಕಾಳುಗಳನ್ನು ನಾನು ಒಂದು ಜಿಪ್ ಲಾಕ್ ಕವರಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಜಿಪ್ ಲಾಕ್ ಕವರ್ ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಕವರಿಗೆ ಹಾಕಿನೂ ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು, ಅಥವಾ ಯಾವ್ದಾದ್ರು ಡಬ್ಬಿಗಳಿಗೂ ಕೂಡ ಹಾಕಿ ಇಟ್ಕೋಬೋದು. ಸೀಸನ್ ಇಲ್ಲದೆ ಇರುವಾಗ ನಾವು ಫ್ರೋಝನ್ ಬಟಾಣಿನ ತಂದು ಉಪಯೋಗಿಸ್ತೀವಿ. ಅದು ತುಂಬಾ ಕಾಸ್ಟ್ಲಿ ಇರುತ್ತೆ. ಕೆಲವೊಂದೊಂದು ಸಲ ನಮಗೆ ಅವೈಲಬಿಲಿಟಿನೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಸೀಸನ್ ಇರುವಾಗ ನಾವೇ ತಂದು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು ವರ್ಷ ಪೂರ್ತಿ ನಾವು ಇದನ್ನು ಉಪಯೋಗಿಸ್ಕೋಬೋದು. ನಮ್ಮ ಹತ್ರ ಜಿಪ್ ಲಾಕ್ ಕವರ್ಗಳಿಲ್ಲ ಅಂತ ಹೇಳಿದರೆ ಯಾವುದೇ ಕವರಿಗೆ ಹಾಕಿ ಕೂಡ ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಬಟಾಣಿಯನ್ನು ಸಾಮಾನ್ಯವಾಗಿ ನಾವು ಪಲ್ಯಗಳನ್ನು ಮಾಡಲಿಕ್ಕೆ, ರೈಸ್ ಬಾತ್ಗಳನ್ನು ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಸೀಸನ್ ಇರುವಾಗ ನಾವು ಜಾಸ್ತಿ ಪ್ರಮಾಣದಲ್ಲಿ ತಂದು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ವರ್ಷ ಪೂರ್ತಿ ಆರಾಮಾಗಿ ನಾವು ಉಪಯೋಗಿಸ್ಕೋಬೋದು. ಕವರಿಗೆ ಹಾಕಿದ ನಂತರ ಇದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನಾರು ಹಾಕ್ಬೋದು, ಅಥವಾ ಕ್ಲಿಪ್ಗಳಿದ್ದರೆ ನಮಗೆ ಕ್ಲಿಪ್ಗಳನ್ನು ಹಾಕಿ ಕೂಡ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಥರ ಕವರಿಗೆ ಹಾಕಿದ ನಂತರ ನಾವು ಇದನ್ನು ಫ್ರೀಝರಲ್ಲಿ ಇಡಬೇಕಾಗತ್ತೆ. ಫ್ರೀಝರಲ್ಲಿ ಇಡೋದ್ರಿಂದ ನಾವು ವರ್ಷ ಪೂರ್ತಿ ಇದನ್ನು ಉಪಯೋಗಿಸ್ಕೋಬೋದು, ಹಾಳಾಗೋದಿಲ್ಲ, ಹಾಗೆಯೇ ಫ್ರೆಶ್ ಆಗು ಕೂಡ ಇರುತ್ತೆ. ನಾನಿಲ್ಲಿ 2 ಕವರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟು ಫ್ರೀಝರಿಗೆ ಇಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ.